ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 9 ತಿಂಗಳ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಾಮಿ ಅವರ ಪ್ರಯತ್ನದಿಂದ ಹಲವಾರು ಹೊಸ ಕಾಮಗಾರಿಗಳನ್ನ ಬಡಾವಣೆ ತಾಲೂಕಿಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಇರಬಹುದು, ಉದ್ಘಾಟನೆ ಇರಬಹುದು, ನೀರು ಯೋಜನೆ, 50 ಗ್ರಾಮಕ್ಕೆ ರಸ್ತೆ ಚರಂಡಿ ಅಭಿವೃದ್ಧಿ ಇರಬಹುದು, ವಿಶೇಷ ಆಧುನೀಕರಣ ಇರಬಹುದು, ವಿಶೇಷ ರಸ್ತೆ ಅಭಿವೃದ್ಧಿ, ಪ್ರಧಾನಮಂತ್ರಿ ಡೀಪ್ ಕಟಿಂಗ್ ಕಾಮಗಾರಿ ಯೋಜನೆ ಇರಬಹುದು, ನಗರ ಕುಡಿಯುವ ನೀರು ಸರಬರಾಜು ಯೋಜನೆ, ಜೊತೆಗೆ ಕೆರೆಗಳ ನೀರು ಹರಿಸುವ ಕಾಲುವೆ, ಚಕ್ರ ನಿರ್ಮಾಣ, ಕಿತ್ತೂರು ಕೆರೆ ಅಭಿವೃದ್ಧಿ, ಹೀಗೆ ಹಲವಾರು ವಿದ್ಯುದೀಕರಣ ಕೇಂದ್ರ, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮದಿಂದ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿ ಆಗಲಿ, ರೈತರಿರ್ಬೋದು, ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಈ ಯೋಜನೆ ತಲುಪುವಂತ ಪ್ರಯತ್ನ ಶಾಸಕರ ಮೂಲಕ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಡವಳ ತಾಲೂಕಿನಲ್ಲಿ ಸುಮಾರು ಹೊಸ ಯೋಜನೆಗಳನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು SSDPಯಲ್ಲಿ ಈಗಾಗಲೇ 20 ಕೋಟಿ ರೂಪಾಯಿಗಳನ್ನ ಈ ತಾಲೂಕಿಗೆ ನೀಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಬರುವಂತ ದಿನಗಳಲ್ಲಿ CRF ನಲ್ಲಿ 6 ಕೋಟಿ ರೂಪಾಯಿಗಳಿಗೆ ಕೂಡ ಒಂದು ಯೋಜನೆ ಮೂಲಕ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಶಾಸಕರ ಮಳವಳ್ಳಿಯಿಂದ ಮೈಸೂರು ಮಾರ್ಗವಾಗಿ ಮಾವಲಿಯವರಿಗೆ 4 ಪಥಗಳ ರಸ್ತೆ ಕನಸಿದೆ. ಆ ಕನಸನ್ನು ಈಗಾಗಲೇ ಇದೇ ಬಜೆಟ್ ನಲ್ಲಿ ನಾವು ಸೇರಿಸಲಿಕ್ಕೆ ಪ್ರಯತ್ನ ಮಾಡಲು ಆಗಿಲ್ಲ. ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಮುಂದಿನ ಬಜೆಟ್ ನಲ್ಲಿ ಅವರು ಖಂಡಿತವಾಗಿ